ಎವ್ರಿ ಕ್ರೈಸಿಸ್ ಇಸ್ ಅನ್ ಆಪರ್ಚುನಿಟಿ ಅಂತ ಮಾತನ್ನ ಕೇಳ್ತಾ ಬರ್ತಾ ಇರ್ತೀವಿ. ಬಟ್ ಕ್ರೈಸಿಸ್ ಬಂದಾಗ ಬಹಳಷ್ಟು ಜನ ತಲೆ ಮೇಲೆ ಕೈ ಹೊತ್ಕೊಂಡು ಏನಪ್ಪ ಮಾಡೋದು ಈ ಟೈಮಲ್ಲಿ ಅಂತ ಯೋಚನೆ ಮಾಡೋದೇ ಜಾಸ್ತಿ. ಒಂದಷ್ಟು ಜನ ಕ್ರಿಬ್ ಮಾಡ್ತಾರೆ, ಇನ್ನೊಂದಷ್ಟು ಜನ ಅಲ್ಲಿ ಏನು ಆಪರ್ಚುನಿಟಿ ಹುಡುಕ್ಲಿ, ಇನ್ನೇನು ನಾನು ಮಾಡಬಹುದು ಹೊಸದು ಅನ್ನೋವಂಥದ್ದನ್ನ ಯೋಚನೆ ಮಾಡ್ತಾ ಹೋಗ್ತಾರೆ. ಆ ರೀತಿ ಯೋಚನೆ ಮಾಡ್ತಾ ಹೋಗೋರ ಲಿಸ್ಟ್ನಲ್ಲಿ ಬಹಳಷ್ಟು ಜನ ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ಮಹಿಳೆಯರು ಇರ್ತಾರೆ ಅನ್ನೋದು ಬಹಳ ಖುಷಿ ಪಡುವಂಥ ವಿಚಾರ. ವಿಮೆನ್ಸ್ ಡೇ ಇನ್ಫ್ಯಾಕ್ಟ್ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ವಿಮೆನ್ ಈಕ್ವಾಲಿಟಿ ಬೇಕು, ಡಿಸ್ಕ್ರಿಮಿನೇಷನ್ ಬೇಡ, ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದಕ್ಕಿಂತ ಐ ಥಿಂಕ್ ಇಟ್ಸ್ ಟೈಮ್ ವಿ ಸೆಲೆಬ್ರೇಟ್ ಈ ಆಪರ್ಚುನಿಟಿನ ಕಂಡುಕೊಂಡವರನ್ನ. ಇವತ್ತು ಸಿಟಿ ಟಾಕ್ಸ್ನಲ್ಲಿ ಆರ್ ಜೆ ನೇತ್ರಾ ಜೊತೆಗೆ ಇರುವಂತಹ ವೆರಿ ಸ್ಪೆಷಲ್ ಗೆಸ್ಟ್ಸ್ನ ನನಗೆ ಪರಿಚಯ ಮಾಡುವಂತಹ ಸಮಯ. ಈಗ ರೈಟ್ ನಾವು ನಮ್ಮ ಜೊತೆ ಸೇರಿರೋದು ಸೋಲ್ಫುಲ್ ಹೆಲ್ತ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಮಿಲ್ಲೆಟ್ಸ್ ಇತ್ತೀಚೆಗೆ ಬಹಳಷ್ಟು ರೇಜಲ್ಲಿದೆ. ಜನ ಹೆಲ್ದಿಯಾಗಿ ತಿನ್ನಬೇಕು ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ಈ ಹೆಲ್ದಿ ಈಟಿಂಗ್ನ ಅಫೋರ್ಡಬಲ್ ಆಗಿ ನಮ್ಮ ಮುಂದೆ ತರ್ತಿರುವಂತಹ ಸೋಲ್ಫುಲ್ ಬ್ರ್ಯಾಂಡ್ನ ಫೌಂಡರ್ ಆ್ಯಂಡ್ CMO ರಸಿಕಾ ಪ್ರಶಾಂತ್ ನಮ್ಮ ಜೊತೆ. ವೆಲ್ಕಮ್. ಹಾಯ್. ಆಕ್ಟ್ರೆಸ್, ಒಂದು ಇಲಸ್ಟ್ರೇಸ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಬಟ್ ದಟ್ ಡಸಂಟ್ ಸ್ಟಾಪ್ ಹರ್ ಫ್ರಮ್ ಥಿಂಕಿಂಗ್ ಬಿಗ್. ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೇ ತಮ್ಮದೇ ಆದ ಒಂದು ಬ್ರ್ಯಾಂಡನ್ನು ಲಾಂಚ್ ಮಾಡಿರುವಂತಹ ವೈನಿಧಿ ಜಗದೀಶ್. ವೆಲ್ಕಮ್. ಹಾಯ್. ನಮ್ಮ ಇವತ್ತಿನ ಮೂರನೇ ಗೆಸ್ಟ್. ಹೆಣ್ಮಕ್ಳಿಗೆ ಕೂದಲು ಎಷ್ಟು ಇಂಪಾರ್ಟೆಂಟ್ ಅಫ್ಕೋರ್ಸ್ ಗೊತ್ತಿರುತ್ತೆ. ಗುಡ್ ಹೇರ್ ಡೇಸ್, ಬ್ಯಾಡ್ ಹೇರ್ ಡೇಸ್, ದೇರ್ ಸೋ ಮಚ್ ಆಫ್ ಕಾನ್ವರ್ಸೇಷನ್ ಅರೌಂಡ್ ದ ಹೇರ್ ದಟ್ ಹ್ಯಾಪನ್ಸ್. ಆ್ಯಂಡ್ ಇದೇ ಕೂದಲನ್ನ ಅಷ್ಟು ಚೆನ್ನಾಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರೋಂಥ ಆ್ಯಕ್ಚುಲ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಲೇಟೆಸ್ಟ್ ರೆಪನ್ಸಲ್ ಅಂತ ಹೇಳಬಹುದು. ಸಿನಿಮಾದಲ್ಲೂ ಕೂಡ ಡೆಬ್ಯೂ ಮಾಡ್ತಾ ಇದ್ದಾರೆ. ಮಿರಕಿ ಹೇರ್ ಪ್ರಾಡಕ್ಟ್ಸ್ನ ಫೌಂಡರ್ ಸುಷ್ಮಿತಾ ಆ್ಯಂಡ್ ಕೋ ಫೌಂಡರ್ ಗೌತಮಿ ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು. ವೆಲ್ಕಮ್. ಹಾಯ್. ಇನ್ಫ್ಯಾಕ್ಟ್ ಇವರಲ್ಲಿ ಒಬ್ಬರು ಸಿನಿಮಾಗೆ ಡೆಬ್ಯೂ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇನ್ನು ಸ್ವಲ್ಪನೇ ಹೊತ್ತಲ್ಲಿ ನಾವು ಮಾತಾಡೋಣ, ಯಾವ ಸಿನಿಮಾ ಏನು ಅಂತ. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಮಕ್ಕಳು ಪರ್ಟಿಕ್ಯುಲರ್ಲಿ ಆ್ಯಸ್ ಮದರ್ಸ್ ನಾವು ಮಕ್ಕಳಿಗೆ ಟಾಯ್ಸ್ ಅಂತ ಹುಡುಕ್ಬೇಕಾದ್ರೆ ಯೂಶ್ವಲಿ ಟಾಯ್ಸು ಸೇಫಾ ಮಕ್ಕಳಿಗೆ, ಅವ್ರಿಗೇನು ಹರ್ಟ್ ಆಗಲ್ವಾ, ಪ್ಲಾಸ್ಟಿಕ್ ಸರಿಯಾಗಿದೆಯಾ, ಇಸ್ ಇಟ್ ಬಯೋಡಿಗ್ರೇಡಬಲ್, ಸುಮಾರು ವಿಚಾರಗಳಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ನಾನು ಯಾಕೆ ಬರೀ ಯಾವುದೋ ಒಂದು ಫಾರಿನ್ ಬ್ರ್ಯಾಂಡಿಂದ ತರ್ತಾ ಇದ್ದೀನಿ, ನಾನೇ ಯಾಕೆ ಒಂದು ನಂದೇ ಲೈನ್ ಆಫ್ ಟಾಯ್ಸ್ನ ಮಾಡಬಾರ್ದು, ವುಡನ್ ಟಾಯ್ಸ್ ವಿಚ್ ಆರ್ ಬಯೋಡಿಗ್ರೇಡಬಲ್ ಆ್ಯಂಡ್ ವಿಚ್ ಆರ್ ಆಲ್ಸೋ ಕ್ವೈಟ್ ಇಂಟ್ರೆಸ್ಟಿಂಗ್ ಮಕ್ಕಳಿಗೆ ಅನ್ನೋಂಥ ಒಂದು ಥಾಟ್ ಬರುತ್ತೆ. ಆ್ಯಂಡ್ ಅಲ್ಲಿಂದ ಶುರು ಆಗುತ್ತೆ ಲೋಯೋರಾ ಕ್ರಾಫ್ಟೆಡ್ ವುಡನ್ ಟಾಯ್ಸ್. ಆ್ಯಂಡ್ ಲೋಯೋರಾದ ಫೌಂಡರ್ ನಮ್ರತಾ ನಮ್ಮ ಜೊತೆ. ವೆಲ್ಕಮ್. ರಸಿಕಾ, ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಆಸ್ಕ್ ಯು, ಕೋವಿಡ್ನ ಟೈಮ್ಸ್ನಲ್ಲಿ ಐಮ್ ಶೋರ್ ತುಂಬ ಚಾಲೆಂಜಸ್ ಇರುತ್ತೆ, ಬಟ್ ಯೋರ್ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಸ್ ಅ ಹೆಲ್ತ್ ಕೇರ್ ಬ್ರ್ಯಾಂಡ್, ಬಿಕಾಸ್ ದೇರ್ ವಾಸ್ ಅ ಲಾಟ್ ಆಫ್ ಕನ್ಸರ್ನ್ ಅಬೌಟ್ ಹೆಲ್ತ್. ಜನ ಸಡನ್ಲಿ ಇಮ್ಯುನಿಟಿ, ಐ ವಾಂಟ್ ಟು ಈಟ್ ಬೆಟರ್, ಐ ವಾಂಟ್ ಟು ಲಿವ್ ಬೆಟರ್ ಅನ್ನುವಂಥ ಒಂದು ಥಾಟ್ ಬಂತು. ಸೊ ಟೆಲ್ ಅಸ್ ಅಬೌಟ್ ಇಟ್. So I think our biggest challenge was, first of all, we are a startup. So to overnight, like when lockdown came in, for us to decide we're going to shut office. Like we're a small team and we're like a family. So we drive energy from each other. So for us it was very difficult to imagine. We don't have an IT company infrastructure that we can all go online, figure it out. I have children, like there are 2 children who go to school. And my biggest break is when they go to school and I go to work. Now imagine they both are going to be home. I am going to be home, there is no maid in the house, and my husband, who's my co-founder, is also working from home. We never even thought it's possible. Yeah. I think the second biggest challenge was we supply across India. So when they said that everything will get locked down, we were like, which store will be open, where will the products go? Thankfully, our products have a 9-month shelf life. But then they're sitting in warehouses in different cities. How will the transport fly from one city to another? What is the pass which is required? There were so many questions, but I think the only blessing we had is because we are a startup and there is nothing called impossible in our life. So from the day COVID started and the lockdown happened, we shut our factory for exactly 24 hours. Wow. We did not shut for a single day after that. We launched our entire website, which is soulful.co.in, the day lockdown happened. We made it the biggest success. We started no contact deliveries and we realized people wanted food. People started stocking up. Yes. And they wanted packaged food. Yes. Suddenly 3 months before, I'm telling people packaged food is not processed and all of that. And now the narrative has changed. Everybody said, I want only packaged food. I don't want open food. I do not want anything fresh. So I think the mantra was very simple. We said reimagine the entire business and nothing is impossible, and let's make this adversity into an opportunity. And clearly we made it. By the end of COVID, we came out extremely successful with it. So we feel very proud about it. Wow. ತುಂಬ ಜನ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಸ್ಟಾರ್ಟ್ ಆದಾಗ ವಿ ಸಡನ್ಲಿ ಹ್ಯಾವ್ ದಿಸ್ ಲಕ್ಸುರಿ ಟು ಥಿಂಕ್ ಸಮಥಿಂಗ್ ಬಿಯಾಂಡ್ ದ ರೆಗ್ಯುಲರ್ 9 to 5 ಜಾಬ್ ದಟ್ ವಿ ಡಿಡ್, ಬಿಕಾಸ್ ನಾನು ಟ್ರಾವೆಲ್ ಉಳಿತಾ ಇದೆ ಟೈಮ್, ನಾನು ಮನೇಲಿ ಇರ್ತಾ ಇದ್ದೀನಿ. ಸೊ ಇನ್ ಬಿಟ್ವೀನ್ ಮೇ ಬಿ ಐ ಕ್ಯಾನ್ ಸ್ಕ್ವೀಸ್ ಇನ್ ಬಿಕಾಸ್ ದ ಕೈಂಡ್ ಆಫ್ ಮಲ್ಟಿ ಟಾಸ್ಕರ್ಸ್ ದಟ್ ವಿ ಆರ್ ಆಲ್ರೆಡಿ.
So that gave us a lot of opportunity to explore. There are a lot of brands that came up on social media. I need to have a space, ಒಂದು ರಿಯಲ್ ಎಸ್ಟೇಟ್ ಜಾಗ ಬೇಕು ನನಗೆ, ಒಂದು ರಿಟೇಲ್ ಸ್ಟೋರ್ ಬೇಕು ಅನ್ನೋ ಥಾಟ್ ಇಲ್ಲದೆ ಎಲ್ಲಿಂದ ಬೇಕಾದರೂ ಏನು ಬೇಕಾದರೂ ಸೆಲ್ ಮಾಡಬಹುದು ಅನ್ನೋಂಥ ಒಂದು ಥಾಟ್ ಬಂತು. ಹಾಗೆ ವೈನಿಧಿ, coming to you. You come from this illustrious family of yours. 3 generations in the film industry nallidare. Also there's this big discussion about nepotism. Ivrigenu tumba easy agutte. It's all given to her in a platter. She can just come to films and act and just go, kashtane iradilla ivrige life nalli annodu. There's it's a big misconception that people have. I'm sure you have your own struggles. That validation we all seek for is there for you also. ಇದೆಲ್ಲದರ ಜೊತೆಗೆ ಯು ಡಿಸೈಡೆಡ್ ಟು ಕಮ್ ಅಪ್ ವಿತ್ ಅ ಬ್ರ್ಯಾಂಡ್, ಒಂದು ಅಪ್ಯಾರಲ್ ಬ್ರ್ಯಾಂಡ್ನ, ನಂದೇ ಒಂದು ಬ್ರ್ಯಾಂಡ್ನ ನಾನು ಲಾಂಚ್ ಮಾಡಬೇಕು ಅನ್ನೋಂಥ ಒಂದು ಇಂಟ್ರೆಸ್ಟ್ ಕಾಲ್ಡ್ ಲಿಯಾನ್ ರಿಚಿ. ಓಕೆ, ಸೊ ಫಸ್ಟ್ಲಿ ನಾನು ಏನು ಹೇಳಬೇಕು ಅಂದರೆ, ಫಸ್ಟ್ ನಾನು ಐ ಹ್ಯಾವ್ ಬಿನ್ ಫೋಕಸ್ಡ್ ಇನ್ ದ ಸೆನ್ಸ್ ಗೊತ್ತಿದೆ ಫಿಲ್ಮ್ ಇಂಡಸ್ಟ್ರಿ ಹೆಂಗಿದೆ, ಹೌ ದೇ ಗೋಣ ಆಕ್ಸೆಪ್ಟ್ ಯು, ಹೌ ದೇ ವಿಲ್ ಡಿಸ್ಕಾರ್ಡ್ ಯು, ಎಲ್ಲ ಗೊತ್ತಿದ್ದ ವಿಷಯನೇ. ಸೊ ಐ ಕೇಮ್ ಪ್ರಿಪೇರ್ಡ್ ಸೇಯಿಂಗ್ ನನ್ನ ಎಜುಕೇಷನ್ ನಾನು ಮುಗಿಸೇ ಬರ್ತೀನಿ. While shooting for Yana, I finished my MBA also. And so I always nande ಒಂದು business, ಯಾರ ಕೆಳ ಕೆಲಸ ಮಾಡಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಕ್ಲೋದಿಂಗ್ ಜೊತೆ ನನಗೆ ಯಾವಾಗಲೂ ಒಂದು ಕನೆಕ್ಷನ್ ಇತ್ತು, ಹುಡುಗಿರಿಗೆ ಬಟ್ಟೆ ಮಾಡಬೇಕು, ಐ ಮೀನ್ ಸೆಲ್ ಕ್ಲೋತ್ಸ್, ಹ್ಯಾವ್ ಮೈ ಓನ್ ಬ್ರ್ಯಾಂಡ್. ಬಟ್ ದೆನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾತಾಡ್ತಿರ್ಬೇಕಾದ್ರೆ ಐ ಆಮ್ ಲೈಕ್, ಹುಡುಗರಿಗೆ ಇಲ್ವಲ್ಲ ಈ ಥರ, ಲೈಕ್ ಗೈಸ್ ಟು ಬಿನ್ ಶಾಪ್ ಅಥವಾ ರೀಸನೇಬಲ್ ಆಗಿ ಬಟ್ಟೆ ತೊಗೊಳಕ್ಕೆ. ಐ ಥಿಂಕ್ ಶಾಪಿಂಗ್ ಹೋದಾಗ ಹುಡುಗರದ್ದು ಆ್ಯಕ್ಚುಲಿ ಸ್ವಲ್ಪ expensive agate. Even if they're buying 1 or 2 shirts, it's more expensive than the girls. Girls have atara tops, skirts, they have so many options alva. So I was just seeing, I actually wanted to start for girls, but then I'm like, what, let's start for men, and men need to get stylish. And no, actually the surprising part is when we started it, we thought men won't buy. Okay, And the way we're going, like, men are like shoppers, big time shoppers. So I have 2 partners with me, Cyril and Karthik anta. Beginning it was only the 3 of us working, like we all divided the work. Obru promotion, marketing toltare, obru stock tarad martare, obru what do you say, all the escalation and packing. So literally we 3 were packing every day. We used to get orders, and suddenly what happened, lockdown time ali, we are in touch with the courier people. So they said no delivery. And for us the whole thing is based on delivery, right? And so we our orders togolta idvi, and people were so patient with us. Or like I think till July we were not open alva, June or July something. And we started in April end. So 2 months we've just run the page by we just took orders for everybody, and they had so much confidence nammele, and of course we had 1 week of delivery happening. But then now we have like around 28,000 followers on our page, and we're doing really well, And Wow. and just to say, like, guys are also like very stylish, and we thought like this is not a market for us. People won't come, but they just surprised us, ಅಪ್ಯಾರಲ್ ಬ್ರ್ಯಾಂಡ್ನ ಸ್ಟೋರಿ ಕೇಳಿದ್ವಿ. ಜನರಲಿ ಇಫ್ ಐ ಹ್ಯಾವ್ ಟು ಫೀಲ್ ಗುಡ್ ಆನ್ ಅ ಸರ್ಟನ್ ಡೇ, ನನ್ನ ಕೂದಲು ಚೆನ್ನಾಗಿರ್ಬೇಕು. ಫಸ್ಟ್ ಆಫ್ ಆಲ್, ಗುಡ್ ಹೇರ್ ಡೇ, ದೆನ್ ದ ಡೇ ಇಸ್ ಜಸ್ಟ್ ಸೋ ಪರ್ಫೆಕ್ಟ್. ಕೆಲಸ ಕಳ್ಕೊಂಡು ಜಾಬ್ಲೆಸ್ ಆಗಿದ್ದಂಥ ಟೈಮ್ನಲ್ಲಿ ಅಜ್ಜಿ ಮಾಡ್ತಿದ್ದಂಥ ಒಂದು ರೆಸಿಪಿ, ಅದನ್ನು ಹೊರಗಡೆ ತರುವಂಥ ಪ್ಲ್ಯಾನ್ ಮಾಡ್ತಾರೆ ಸುಷ್ಮಿತಾ ಆ್ಯಂಡ್ ಗೌತಮಿ. ಸೊ ಇದು ಸ್ಟಾರ್ಟ್ ಆಗಿದ್ದೆ ಹೆಂಗೆ ಅಂದರೆ, ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ. ಆ್ಯಕ್ಚುಲಿ 1 ವರ್ಷ ಕೆಲಸ ಮಾಡಿದಲ್ಲಿ 2 ತಿಂಗಳು ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂದ್ಬಿಟ್ಟು ಟರ್ಮಿನೇಟ್ ಮಾಡಿಬಿಟ್ರು ನಮ್ಮನ್ನ. ಸೊ ಟರ್ಮಿನೇಟ್ ಮಾಡಿದ್ರು, ಕೆಲಸ ಇರಲಿಲ್ಲ, ಏನೂ ಇಲ್ಲ. ಏನು ಮಾಡೋದು, ವಿ ವರ್ ಜಾಬ್ಲೆಸ್. ಆ್ಯಂಡ್ ದೆನ್ ವಿ ವರ್ ಸಿಟಿಂಗ್ ಇನ್ ಅವರ್ ಕ್ಯಾಫೆ ಚಿಲ್ಲಿಂಗ್, ಆ್ಯಂಡ್ ದೆನ್ ದಟ್ಸ್ ವೆನ್ ಐ ಕೇಮ್ ಅಪ್ ವಿತ್ ದಿಸ್ ಐಡಿಯಾ. ಸೊ ಐ ವಾಸ್ ಲೈಕ್, ವೈ ನಾಟ್ ವಿ ಕ್ಯಾನ್ ಸ್ಟಾರ್ಟ್ ಆಫ್ ಅ ಹೇರ್ ಕೇರ್ ಬ್ರ್ಯಾಂಡ್. ಈ ಥರ ಅಂದರೆ ನಮ್ಮ ಅಮ್ಮ ನಾನು ಯೂಸ್ ಮಾಡ್ತಿದ್ದೆ ಎಣ್ಣೆ ಇದು. ಸೊ ಮನೇಲೇ ಮಾಡಿ ನನಗೆ ಚಿಕ್ಕ ವಯಸ್ಸಿಂದ ಅದೇ ಎಣ್ಣೆ ಇವತ್ತು ಬೇರೆ ಇವತ್ತು ತನಕ ಅದೊಂದೇ ಎಣ್ಣೆ ಹಾಕೋದು, ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡ್ತಾ ಇದ್ದಿಲ್ಲ ಮನೇಲಿ. ಸೊ ಅದು ಮಾಡ್ತಾ ಮಾಡ್ತಾ ನನಗೆ ಅದೊಂದು ಫ್ಲಾಶ್ ಆಯಿತು. ಓಕೆ, ಸೊ ಇದು ಮಾಡ್ತಿರೋದ್ರಿಂದ ಎಷ್ಟೊಂದು ಜನ ನನಗೆ ಕೇಳ್ತಿದ್ರಲ್ಲ ನನ್ನ ಕೂದಲು ನನಗೆ ರಿಕ್ವೆಸ್ಟ್. ಸೊ ಅದಕ್ಕೆ ಏನು ಮಾಡಿದ್ವಿ, ವಿ ವಿಲ್ ಲೈಕ್ ವಿಲ್ ಕಮ್ ಅಪ್ ವಿತ್ ಅವರ್ ಓನ್ ಫಾರ್ಮುಲಾ ಅದು ಮಾಡಿಬಿಟ್ಟು ಅಡುಗೆ ಮನೇಲಿ ಸ್ಟಾರ್ಟ್ ಮಾಡಿದ್ವ ಮಾಡೋಕ್ಕೆ. ಬೈಸ್ಕೊಂಡು ಎಲ್ಲ ಚೆಲ್ಲಿ ಮನೇಲಿ ಅವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ನನ್ನ ವಿ ಸ್ಟಾರ್ಟೆಡ್ ಆಫ್ ವಿತ್ 1 ಪ್ರಾಡಕ್ಟ್. ಸೊ 1 ಪ್ರಾಡಕ್ಟ್ ಇನ್ಸ್ಟಾಗ್ರಾಮಲ್ಲಿ ಬಿಟ್ವಿ. ಅಂದರೆ ವಿ ಡಿಡ್ಂಟ್ ಹ್ಯಾವ್ ವೆಬ್ಸೈಟ್, ದುಡ್ಡಿಲ್ಲ ವೆಬ್ಸೈಟ್ ಮಾಡ್ಸೋಕ್ಕೆ, ಏನು ಮಾಡೋದು. ಬಟ್ ಅಂತೂ ನಾವು ಬಿಡಬೇಕು, ಅದೊಂದು ಆಸೆ ಇದೆ ಬಿಡಬೇಕಂತ. ವಿ ವಾಂಟೆಡ್ ಟು ಹ್ಯಾವ್ ಅವರ್ ಓನ್ ಬ್ರ್ಯಾಂಡ್. ಜೊತೆಗೆ ವಿ ಡಿಡ್ಂಟ್ ವಾಂಟ್ ಟು ವರ್ಕ್ ಅಗೇನ್ ಅಂಡರ್ ಸಮನ್ ಎಲ್ಸ್. ತುಂಬ ಕಷ್ಟ ನೋಡ್ಬಿಟ್ಟಿದ್ವಿ. ಸೊ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಬಿಟ್ವಿ, ಆ್ಯಂಡ್ ವಿ ಗಾಟ್
ಲಾಟ್ ಆಫ್ ರೆಸ್ಪಾನ್ಸ್. Okay, ಸೊ ಸ್ಟಾರ್ಟಿಂಗ್ ಅಲ್ಲೇ ವಿ ಸ್ಟಾರ್ಟ್ ಟು ಗೆಟ್ ಲಾಟ್ ಆಫ್ ಆರ್ಡರ್ಸ್ ಬರೋದಕ್ಕಿಂತ ನಮಗೆ ಜಾಸ್ತಿ ಹೈಲೈಟ್ ಆಗಿದ್ದು ಅಂದ್ರೆ ದೇ ಸ್ಟಾರ್ಟ್ ಟು ಗಿವ್ ರಿವ್ಯೂಸ್ ಆಫ್ಟರ್ 1 month. Okay. ಸೊ 1-2 weeks ಆದ್ಮೇಲೆ ದೇ ಸ್ಟಾರ್ಟ್ ಟು ಟೆಲ್ ದಟ್ ವಿ ಹ್ಯಾವ್ ಸೀನ್ ಚೇಂಜಸ್ ಇನ್ ಅವರ್ ಹೇರ್ ಅಂಡ್ ಇಟ್ ಸ್ಟಾರ್ಟ್ ಟು ಗ್ರೋ. ಸೊ ಆ ಥರ ಇದು ಮಾಡಿದಾಗ ಅವ್ರಾಗವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಹಾ. So that is when we got recognized, and then we got recognition through celebrities also, and they came forward to buy a product. ಮಿರಾಕಿ ಹೇರ್ ಆಯಿಲ್ ಜಸ್ಟ್ ಅಬೌಟ್ ಐ ಥಿಂಕ್ ನಾವು ನೀವು ಅವತ್ತು ನಿಮ್ಮನ್ನ ಯಾರು ಟರ್ಮಿನೇಟ್ ಮಾಡಿದ್ರು ಅವ್ರು ಹೋಗಿ ಥ್ಯಾಂಕ್ ಯು ಹೇಳ್ತೀರಾ ಇಲ್ವಾ? ಖಂಡಿತ ಹೇಳಬೇಕು. No, actually, I don't know if we can say this, but ನಾವು ಕೆಲಸ ಮಾಡ್ತಿರೋ ಜಾಗದಲ್ಲಿ GM actually approached us for work, like can we be a part of your ಮಾಡ್ಬೋದಾ ಅಂತ. team? So we'll take care of your like the entire team ಎಲ್ಲ We'll help you out ಅಂತ. help you out with everything ಅಂತ. And what did you say? I'm very curious. No, but ಅವ್ರು ನಮ್ಮನ್ನ ಟರ್ಮಿನೇಟ್ ಮಾಡಿರ್ಲಿಲ್ಲ. So ಅವ್ರು ನಮ್ಮನ್ನ ಹೈರ್ ಮಾಡಿದ್ರು. Okay, okay. I Yeah, get the he had answer. hired us. ಸೊ ಆಕ್ಚುಲಿ ಅದ್ರೆ ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ, ಲೈಕ್ ಇನ್ನ ಸ್ಟಾರ್ಟ್ ಅಪ್ ಅಲ್ಲ, ಸೊ ಮುಂದೆ ಹೋಗ್ತಾ ನೋಡೋಣ ಅಂತ ಬಿಟ್ಟು. ಓಕೆ ಓಕೆ. ಇನ್ಫ್ಯಾಕ್ಟ್ ಸುಷ್ಮಿತಾ ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ರೇಂಜ್ ಕ್ರಿಯೇಟ್ ಆಯಿತು ಫ್ರಮ್ ಹರ್ ಡಾನ್ಸ್ ವಿಡಿಯೋಸ್ ಆ್ಯಂಡ್ ಪಿಕ್ಚರ್ಸ್ ಆ್ಯಂಡ್ ಸ್ಟಫ್. ಈಗ ಲವ್ ಮಾಕ್ಟೇಲ್ ಪಾರ್ಟ್ 2 ನಲ್ಲಿ ಶಿ ಇಸ್ ಒನ್ ಆಫ್ ದ ಲೀಡ್ ಆಕ್ಟ್ರೆಸಸ್ ಆಲ್ಸೋ. ಅದ್ರ ಬಗ್ಗೆ ವಾಪಸ್ ಬಂದ್ಮೇಲೆ ಮಾತಾಡೋಣ. ಬಟ್ ಬಿಫೋರ್ ದ್ಯಾಟ್ ಕಮಿಂಗ್ ಬ್ಯಾಕ್ ಟು ನಮ್ರತಾ. So I think it all started for us, when we were traveling, we would see so many interesting things outside of India, yeah. and we would feel very restricted when we came back to India and we couldn't shop for those things. We would be like, oh, why can't we find this here? Why can't we find this here? And we have a background in design. So we decided, that we're going to make some of these things ourselves, and just as a hobby it started. We made a couple of products, and the first piece that we made was actually for our nephew. So we gave it to him on his birthday, and of course, with kids the reaction is very instant. They either love it or they hate it, and their smile is instant feedback. So we did a couple of shows and exhibitions, and of course the response was great. We had adults walking in and saying that when we used to ask them ಇದು ಯಾರಿಗೆ ನೀವು ತಗೊಳ್ತಾ ಇದ್ದೀರಾ ಅಂತ, they would be like, "Arey, this is for me." So we said, yes, toys are for everyone. We've just forgotten the art of play. So that's what we do at Loyora. We try to make it fun, and we have toys that are fun, that don't come with a user manual, batteries. And as a mom, everyone knows you hate noisy toys. You don't like the buttons, you don't like those excessively stimulating toys. So we thought we'll make toys that are simple. Through COVID, we sort of shifted our journey a little bit. We were the way we were reaching our audience was different before, and now we reach our customers directly, and of course we get the reviews and the instant feedback on of course Instagram, and when we see them in person, which we're really missing, because nothing is as good as the real deal when you meet them and they tell you that they love the toys and how it's how they're able to play with it and things like that. And so now we have this community that we have on Instagram, and they give us the energy to keep going on, and we're looking forward to doing a lot more now. Lovely.